ಎಲ್ರಿಗೂ ನಮಸ್ಕಾರ. ಇವತ್ತು ಸಚಿವ ಸಂಪುಟ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾಳ ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ 15,000 ಆಫ್ ಟೀಚರ್ ಇಕ್ವಿಪ್ಮೆಂಟ್ ಇದರ ಸಿದ್ಧತೆಯನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ 14ನೇ ತಾರೀಕಲ್ಲಿ ಕರಡು ನಿಯಮಗಳು ಪ್ರಕಟ ಆಗಿರುವಂಥದ್ದು ಕರ್ನಾಟಕ ರಾಜ್ಯಪತ್ರದಲ್ಲಿ. ಅದಾದ ನಂತರದಲ್ಲಿ ಈಗ ಮೊನ್ನೆ ಈ ಹಿರಿಯ ಪ್ರಾಥಮಿಕ ಮತ್ತು ಹೈಸ್ಕೂಲ್ಸಲ್ಲಿ ಕಾದಿರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅನುಮೋದನೆಯನ್ನು ಕೋರಿ ಒಂದು ಪತ್ರವನ್ನು ಬರೆಯಲಾಗಿತ್ತು. ಅದನ್ನು ಕೂಡ ಇಟ್ಕೊಂಡು ನಿಮಗೆ ವಿಡಿಯೋವನ್ನು ಮಾಡಿದ್ದೆ. ಆ್ಯಂಡ್ ಇವತ್ತು ಈ ಸಚಿವ ಸಂಪುಟ ಸಭೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟ ಹಾಗೆ ಅನುಮೋದನೆಯನ್ನು ಕೊಡಲಾಗಿದೆ. ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಿದರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರುವಂಥದ್ದು ಶಿಕ್ಷಕರ ನೇಮಕಾತಿಯ ಬಗ್ಗೆ ಏನೆಲ್ಲ ವಿಷಯಗಳು ಚರ್ಚೆ ಆಗಿದೆ, ಅಪ್ರೂವಲ್ ಪಾಸ್ ಆಗಿದೆ ಅಂತ. ಒಂದು 5 ನಿಮಿಷ ಟೈಮ್ ಕೊಡಿ ಸಾಕು, ಕ್ವಿಕ್ಕಾಗಿ ಎಲ್ಲವನ್ನು ಹೇಳಿ ಮುಗಿಸ್ಬಿಡ್ತೀನಿ. ಸೊ ನಾಳೆ ಬಹುತೇಕ ದಿನಪತ್ರಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಬರುತ್ತೆ ಅನಿಸುತ್ತೆ. ನೋಡೋಣ, ಇಲ್ಲಿ ನೋಡಿ, ಇದೆಯಲ್ಲ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಅಂದ್ಬಿಟ್ಟು 15,000 ಶಿಕ್ಷಕರ ನೇಮಕಾತಿಗೆ CM ನೇತೃತ್ವದ ಸಚಿವ ಸಂಪುಟ ಸಭೆ ಹಸಿರು ನಿಶಾನೆ ಅಂತ ಇದೆ. ನೆಕ್ಸ್ಟು ಇದಕ್ಕೆ ಪೂರಕವಾದಂಥ ವಿವರಗಳನ್ನು ಇಲ್ಲಿ ಕೊಡಲಾಗಿದೆ. ತುಂಬ ಬ್ರೀಫ್ ಆಗಿದೆ ಇದು. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಭರ್ತಿಯನ್ನು ಎದುರು ನೋಡ್ತಾ ಇರತಕ್ಕಂಥ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರ ಒಂದು ಸುದ್ದಿಯನ್ನು ನೀಡಿರುವಂಥದ್ದು. ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ಏನು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ರು. ನೋಡಿ, ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳ್ತೀವಿ. ನೋಡಿ, ಜುಲೈ 19 ಅಂತ ಇದೆ. ಯಾವುದೋ ಹಳೆ ಅಪ್ಡೇಟ್ ಅಲ್ಲ ಇದು. ಸುಮ್ಮನೆ ಯಾವುದು ಹಾಗೆ ಹೀಗೆ ಅಂತ ನೀವು ಭಾವಿಸ್ಕೊಳ್ಳೋದು ಬೇಡ. ಅದಕ್ಕೆ ನಾನು ವಿತ್ ಡೇಟನ್ನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಟುಡೇಸ್ ಕ್ಯಾಬಿನೆಟ್ ಮೀಟಿಂಗ್. ಸೊ CM ಅವರ ಅಧ್ಯಕ್ಷತೆಯಲ್ಲಿ ಅಧಿಕೃತವಾಗಿ ಅನುಮೋದನೆಯನ್ನು ನೀಡಲಾಗಿದೆ 15,000 ಟೀಚರ್ ಇಕ್ವಿಪ್ಮೆಂಟನ್ನು ಮಾಡಲಿಕ್ಕೆ, ಆಯಿತಾ. ಸೊ ನೆಕ್ಸ್ಟು ಇದಾದ ನಂತರದಲ್ಲಿ ಸಚಿವ ಸಂಪುಟ ಸಭೆಯ ಬಳಿಕ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಸ್ವತಃ CM DK ಶಿವಕುಮಾರ್ ಅವರೇ ಈ ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ರಾಜ್ಯದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತು ಈ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲಿಕ್ಕೆ ಈ ಬೃಹತ್ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಲಾಗ್ತಾಯಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬೃಹತ್ ನೇಮಕಾತಿ ಅಂತ ಕರೀಲಿಕ್ಕಾಗಲ್ಲ. ಬೃಹತ್ ನೇಮಕಾತಿ ಅಂದರೆ ನಂಬರ್ ಆಫ್ ಪೋಸ್ಟು ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಆ್ಯಡ್ ಮಾಡಬೇಕಿತ್ತು. ಮಾಡಿರೋದೇ ತುಂಬ ಕಡಿಮೆ. 2022ರಲ್ಲಿ 15,000 ಮಾಡಿದರು. ಬಟ್ GPTನೇ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟು 15,000. ಇವಾಗ ಏನು ಮಾಡಿದರೆ 15,000ದಲ್ಲಿ ಎಲ್ಲ ಕಡೆಗೂ ಅದು ಹರಿದು ಹಂಚೋಗ್ಬಿಟ್ಟಿದೆ. ಹಾಗಾಗಿ ಬೃಹತ್ ನೇಮಕಾತಿ ಅಂತ ಕರೆಯೋಕ್ಕಾಗಲ್ಲ. ಅವರು ಮಾಡಿರೋದ್ರಿಂದ ಸಹಜವಾಗಿ ಅವರು ಈ ಥರದ ಶೀರ್ಷಿಕೆಯನ್ನು ಕೊಡೋದು ಸರ್ವೇ ಸಾಮಾನ್ಯ. ಫೈನಲಿ ಈಗ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದು ಅಪ್ರೂವಲ್ ಪಾಸ್ ಆಗಿದೆ ಇದು ನೇಮಕಾತಿ ಮಾಡಲಿಕ್ಕೆ. ಈಗ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ನೇಮಕಾತಿ ಪ್ರಕ್ರಿಯೆಗೆ ಸಚಿವ ಸಂಪುಟ ಸಭೆಯಲ್ಲಿ ಹಸಿರು ನಿಶಾನೆ ಸಿಕ್ಕಿರುವುದರಿಂದ ಶೀಘ್ರದಲ್ಲೇ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ತುಂಬ ಜನ ಇದನ್ನೇ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಸೊ ಈಗ ಸ್ಟೇಟ್ ಗೆಜೆಟ್ಟು ಫಸ್ಟ್ ಡ್ರಾಫ್ಟಲ್ಲಿ ಬಿಡುಗಡೆ ಆಗಿಬಿಟ್ಟಿದೆ. CNR, PSTR, HSTR ಮತ್ತು GPSTRಗೆ ಮತ್ತು PTR ಎಗೇನ್ ಈ CST ಟೀಚರ್ಸ್ಗೆ, ಕಂಪ್ಯೂಟರ್ ಸೈನ್ಸ್ ಅಂತ ಏನು ಹೇಳ್ತಾರೆ ಅವ್ರ ಟೀಚರ್ಸ್ಗೆ ಎಲ್ಲರಿಗೂ CNR ಬಂದುಬಿಟ್ಟಿದೆ ಈಗ. ಆಮೇಲೆ ಅಬ್ಜೆಕ್ಷನ್ ಕೂಡ ಅದು ನಡೀತಾ ಇದೆ, ಇನ್ನೂ ಅಬ್ಜೆಕ್ಷನ್ ಹೋಗ್ತಾ ಇದೆ. ಅದಾದ ನಂತರದಲ್ಲಿ ಮತ್ತೊಂದು ಡ್ರಾಫ್ಟಲ್ಲಿ ಬಿಡುಗಡೆ ಆಗುತ್ತೆ. ಏನಾದ್ರು ಮ್ಯಾಕ್ಸಿಮಮ್ ಅಬ್ಜೆಕ್ಷನ್ ಹೋಯಿತು ಅಂತಂದರೆ ಚೇಂಜಸ್ ಮಾಡ್ತಾರೆ. ಇಲ್ಲ ಅವ್ರು ಹೇಳಿರ್ತಕ್ಕಂಥ CNR ಒಳಗೆ ಸರಿ ಅಂತಕ್ಕಂಥವ್ರು ಏನಾದ್ರು ಆಕ್ಷೇಪಣೆ ಸಲ್ಲಿಸಿದ್ರೆ ಅದು ಐ ಥಿಂಕ್ ಯಾವುದೇ ಚೇಂಜಸ್ ಆಗಲ್ಲ. ಅದು ಹಂಗೆ ಸೇಮ್ ನೋಟಿಫಿಕೇಷನ್ ಏನು ಬಿಡುಗಡೆ ಆಗಿತ್ತು 14ರಲ್ಲಿ ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಮತ್ತೊಂದು ಕಾಪಿ ಬರುತ್ತೆ, ಆಯಿತಾ. ಸೊ ಸರ್ಕಾರದ ಈ ನಿರ್ಧಾರದಿಂದ ಸಾವಿರಾರು ಆಕಾಂಕ್ಷಿಗಳಿಗೆ, ಸಾವಿರಾರು ಎಲ್ಲಿ ಲಕ್ಷಕ್ಕೂ ಜಾಸ್ತಿ ಆಕಾಂಕ್ಷಿಗಳಿಗೆ ಉದ್ಯೋಗಾವಕಾಶ ಸಿಗಲಿದ್ದು ಖಂಡಿತವಾಗ್ಲೂ ಎಲ್ಲಿ ಸಿಗುತ್ತೆ. ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ದೊಡ್ಡ ನೆರವಾಗಿದೆ. ಮಾಡಿರೋದು 15,000, ಅದರಲ್ಲೂ ಹರಿದು ಹಂಚೋಗ್ಬಿಟ್ಟಿದೆ ಎಲ್ಲ ಪೋಸ್ಟು. ಇನ್ನೆಲ್ಲರಿಗೂ ಹೆಂಗೆ ಸಿಗ್ಬಿಡುತ್ತೆ ಉದ್ಯೋಗಾವಕಾಶ ಅಲ್ವಾ. ಹಾಗಾಗಿ ಇದೆಲ್ಲ ಹೇಳೋದು ಸರ್ವೇ ಸಾಮಾನ್ಯ. ಅಟ್ಲೀಸ್ಟ್ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಪ್ರೂವಲ್ ಪಾಸ್ ಮಾಡಿದರೆ ಇಮಿಡಿಯೇಟ್ ಅಪ್ಲಿಕೇಶನ್ ಕಾಲ್ಫರ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ನೋಡಬೇಕು, ಈಗ ಅಪ್ಲಿಕೇಶನ್ನು ಆಹ್ವಾನ ಮಾಡಬೇಕು ಅಂತಂದರೆ ಈಗ ಅಬ್ಜೆಕ್ಷನ್ ಇನ್ನೂ ಕ್ಲಿಯರ್ ಆಗಿಲ್ಲ. ಕರಡು ನಿಯಮಗಳು ಏನು ಬಿಡುಗಡೆ ಆಗಿತ್ತು 14ನೇ ತಾರೀಕಲ್ಲಿ ಅದು ಕ್ಲಿಯರ್ ಆದ ನಂತರದಲ್ಲಿ ಮತ್ತೊಂದು ಕಾಪಿ ಬಂದಮೇಲೆ ಸೊ ಆಫ್ಟರ್ವರ್ಡ್ಸ್ ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡ್ತಾರೆ. ಎಷ್ಟೋ ಸಲ ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡಿದ ನಂತರದಲ್ಲಿ ಸಿಲೆಬಸ್ ಬಿಡುಗಡೆ ಆಗಿರ್ತಕ್ಕಂಥ ಉದಾಹರಣೆ ಇದೆ. ಅಥವಾ ಈ ಡ್ರಾಫ್ಟ್ ರೂಲ್ಟು ಇದಕ್ಕೆ ಅಬ್ಜೆಕ್ಷನ್ ಫೈಲ್ ಆದ ನಂತರದಲ್ಲಿ ಮತ್ತೊಂದು ಕಾಪಿ ಆದ ತಕ್ಷಣ ಇಮಿಡಿಯೇಟು ಪಠ್ಯಕ್ರಮವನ್ನು ಬಿಟ್ಟು ಸಿಲೆಬಸ್ಸನ್ನು ಬಿಟ್ಟು ಅಪ್ಲಿಕೇಶನ್ ಕಾಲ್ಫರ್ ಮಾಡಿರೋ ಉದಾಹರಣೆಯೂ ಇದೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಬಟ್ ಏನೇ ಆಗಲಿ ಸಾಧ್ಯವಾದಷ್ಟು ಬೇಗ ಈಗೇನು ನೇಮಕಾತಿಗೆ ಇವರು ಅಪ್ರೂವಲ್ ಪಾಸ್ ಮಾಡಿದರೆ ಇವತ್ತಿನ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಫಸ್ಟು ಇಮಿಡಿಯೇಟ್ಲು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ಗೆ ಇವರು ಕರಿತಕ್ಕಂಥ ಸಿದ್ಧತೆಯನ್ನು ಬೇಗ ಮಾಡಲಿ ಅಂತಕ್ಕಂಥದ್ದು ಲಕ್ಷಾಂತರ ಅಭ್ಯರ್ಥಿಗಳ ಒಂದು ನಿರೀಕ್ಷೆ ಆಗಿದೆ. ಹಾಗಾಗಿ ನನಗೆ ಇಮಿಡಿಯೇಟ್ ಈ ನ್ಯೂಸ್ ನೋಡಿದ ತಕ್ಷಣ ಇವತ್ತು ನಿಮಗೆ ಮಾಹಿತಿ ಕೊಡಲೇಬೇಕು ಅಂತ ಅಂದ್ಕೊಂಡು ನಮ್ಮ ವಾಹಿನಿಯಿಂದ ಇದೊಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದು. ಮ್ಯಾಕ್ಸಿಮಮ್ ಈ ಕಂಟೆಂಟನ್ನು ಎಲ್ಲರಿಗೂ ಶೇರ್ ಮಾಡಿ. HSTRಗೆ ಸಂಬಂಧಪಟ್ಟಂಥ 2015ರ GK, ಎಗೇನ್ 2007ರ ಒಂದು GK ಪತ್ರಿಕೆ ಮತ್ತು 2015ರ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ಗೆ ನಿಮಗೆ ಸರಿ ಉತ್ತರ ಮತ್ತು ವಿವರಣೆ ಇರತಕ್ಕಂಥ ಒಂದು PDF ಫೈಲ್ಸ್ ಇದೆ, ಒಂದು 3.
ಯಾರಿಗಾದರೂ ಬೇಕು ಅಂತ ಅನ್ಸರೆ ದಯಮಾಡಿ ನಮಗೆ ವಾಟ್ಸಾಪ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನಾನು, ನಿಮ್ಮ ಡಿಸ್ಪ್ಲೇ ಕೂಡ ಅದು ಈಗ ಡಿಸ್ಕ್ಲೋಸ್ ಆಗುತ್ತೆ. ಚಾರ್ಜಸ್ ಅಪ್ಲೈ ಇದೆ ಕಡಿಮೆ ರೇಟಲ್ಲಿ ನಿಮಗೆ. ಸೊ ಯಾರಿಗೆ ಬೇಕು ಅವರ ನಂಬರ್ಗೆ ಜಸ್ಟ್ ವಾಟ್ಸಾಪ್ ಮಾಡಿ. ಕಾಲ್ಸ್ ಆರ್ ನಾಟ್ ಅವೈಲೇಬಲು. ನೀವು ಮಾಡಿದ್ರೆ ನೀವು ನೋಡಿಕೊಂಡು ಬೇಕಾದ್ರೆ ನೀವು ಪೇ ಮಾಡ್ತೀವಿ ಅಂತಂದರೆ ಸೊ ವಿಲ್ ಶೇರ್ ದ PDF ರೆಫರೆನ್ಸ್. ಯೂಸ್ ಆದರೆ ನೀವು ತೊಗೊಂಡದನ್ನು ರೆಫರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಚಾರ, ನಾಳೆ ಏನು ಅಪ್ಡೇಟ್ ಬರ್ತಿದೆ ನೋಡ್ಕೊಂಡು ನಿಮಗೆ ಮತ್ತೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.